ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೆಸರುಬೇಳೆಯಲ್ಲಿ ಚಕ್ಲಿ ಮಾಡಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ಚಕ್ಲಿ, ಉಂಡೆ, ನಿಪ್ಪಟ್ಟು ಇಂಥವೆಲ್ಲ ಮನೆಯಲ್ಲೇ ಮಾಡಿ ಎಡೆಗಿಡುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು ಈ ಹಬ್ಬಕ್ಕೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೊಂದು ಸ್ಟೀಲ್ ಪಾತ್ರೆಯಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಒಂದೆರಡು ಸಾರಿ ತೊಳೆದುಬಿಡೋಣ. ಈ ಹೆಸರುಬೇಳೆಯಲ್ಲಿ ಮಾಡೋವಂಥ ಚಕ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಕುಕ್ಕರಲ್ಲಿ ನೀರೆಲ್ಲ ಬಗ್ಸ್ಕೊಂಡಿದ್ನಲ್ಲ ಹೆಸರುಬೇಳೆ ತೊಳೆದು ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ವಿಷಿಲ್ ಬರಲಿ. ನೀರು ನಾವು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಮತ್ತು ಕಮ್ಮಿನೂ ಆಗಬಾರ್ದು. ನೋಡಿಕೊಂಡು ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದಕ್ಕನ್ನು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ 1/4 ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ವಿಷಿಲ್ ಬರೋದಕ್ಕೆ ಬಿಡೋಣ. ಆಮೇಲೆ ನೀರು ಜಾಸ್ತಿ ಹಾಕೋದ್ರಿಂದ ಅದು ಬೇಳೆ ಎಲ್ಲ ತುಂಬ ಬೆಂದುಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಈ ಬೇಳೆ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಂಗು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಾಯಿಸಿರೋಂಥ ಎಣ್ಣೆ ಒಂದು 3ರಿಂದ 4 ಸ್ಪೂನು ತುಂಬ ಚೆನ್ನಾಗಿ ಕುದಿಯೋವಂಥ ಎಣ್ಣೆನ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ಬಿಸಿ ಇರುತ್ತೆ, ನೋಡ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟುಗಳು ಇಲ್ದಿರಂಗೆ ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ, ಇದನ್ನು ನಾವು ಕಲಸಿದ್ದಾದಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ನೋಡಿ, ಈ ಥರ ಉಂಡೆ ಥರ ಬರಬೇಕು. ಆ ಥರ ಕಲಿಸ್ಕೋಬೇಕು. ಈಗ ಇದಾಗಿದೆ. ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಹೆಸರುಬೇಳೆ, ಅದನ್ನು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ಈ ಥರ ಸೌಟಲ್ಲಾದರೂ ಮಾಡ್ಬೋದು, ಇಲ್ಲ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಾದರೂ ನುಣ್ಣಗೆ ಮಾಡ್ಕೋಬೋದು. ಮಿಕ್ಸಿಗೆ ಹಾಕೋದು ಬೇಡ. ನೋಡಿ, ಈ ಥರ ಸೌಟಲ್ಲಂದರೂ ನುಣ್ಣಗಾಗ್ಬಿಡುತ್ತೆ. ಅದು 3 ಇಲ್ಲ 4 ವಿಷಿಲ್ ಬಿಟ್ಟಿರ್ತೀವಲ್ಲ, ಚೆನ್ನಾಗಿ ಮೆತ್ತಗಿರುತ್ತೆ. ಇಲ್ಲಾಂದರೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲೂ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಅಂದ್ಕೊಂಬಿಟ್ರೆ ಸಾಕು. ಈಗ ಇದಾಗಿದೆ. ಈ ಥರ ಸೌಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು, ಬಿಸಿ ಎಲ್ಲ ತಣ್ಣಗಾಗಿರುತ್ತಲ್ಲ, ಬಿಸಿ ಇರೋದಿಲ್ಲ. ಈ ಥರ ನೋಡಿಕೊಂಡು ಕಲಿಸ್ಕೊಂಬಿಡಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಬಂದು ರಾಜಮುಡಿ ಅಕ್ಕಿ ಹಿಟ್ಟದ್ದೇ ತೊಗೊಂಡಿದ್ದೀನಿ. ರಾಜಮುಡಿ ಅಕ್ಕಿನ ತೊಳೆದು ಅದು ನೆನೆಸಿ ಮತ್ತು ಒಣಗಿಸಿ ಮನೆ ಒಳಗಡೆನೇ ಒಣಗಿಸಿ ಮಾಡಿರೋವಂಥ ಅಕ್ಕಿ ಹಿಟ್ಟಿದು. ಕಲರ್ ತುಂಬ ಚೆನ್ನಾಗಿದೆ. ನಾನು ಇದಕ್ಕೇನು ಚಿಲ್ಲಿ ಪೌಡರು ಏನು ಬಳಸ್ತಾ ಇಲ್ಲ. ಅದು ಕಲರ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ. ನೀವು ಬೇಕಾದ್ರೆ ಚಿಲ್ಲಿ ಪೌಡರು ಹಾಕ್ಕೋಬೋದು. ಬೇಕು ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ರಾಜಮುಡಿ ಅಕ್ಕಿ ಕಲರ್ ಚೆನ್ನಾಗಿರೋದ್ರಿಂದ ಅದನ್ನೇ ಬಳಸಿ ಮಾಡಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಕಮ್ಮಿ ಬಂತು ಅಂತ ನೀರು ಹಾಕ್ಕೊತಾ ಇದ್ದೀನಿ. ಗ್ಲಾಸಲ್ಲೇ ಬಗ್ಸೋಕ್ಕೆ ಹೋಗಬೇಡಿ, ಹಿಡಿ ಲೆಕ್ಕದಲ್ಲೇ ಹಾಕ್ಕೊಳ್ಳಿ. ಕೈಗೆ ಮೊದಲು ಹಾಕ್ಕೊಂಡು ಗ್ಲಾಸಿಂದ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೋಡಿ, ಕಮ್ಮಿ ಬಂತು ಅಂದರೆ ಈ ಥರ ಕಲಿಸ್ಕೊತ ಉಂಡೆ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ, ಇನ್ನೂ ಸ್ವಲ್ಪ ಬೇಕಾಗತ್ತೆ. ನೋಡಿ, ಕಲಿಸ್ಬೇಕಾದ್ರೆ ಗೊತ್ತಾಗತ್ತೆ. ಉಂಡೆ ಅದಕ್ಕೆ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೋಡಿ, ಇದಾಗಿದೆ. ಈಗ ನಂದು ಚಕ್ಲಿ ಇದು ಮಾಡುವಂಥ ಒಂದು ರೋಲ್ ಬಂದು ಸಿಲಿಂಡರ್ ಶೇಪಲ್ಲಿರುತ್ತಲ್ಲ, ಆ ಶೇಪಲ್ಲೇ ನಾನು ಉಂಡೆ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಮಗೆ ಚಕ್ಲಿ ಸುಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದು ಮುಳುಗೋ ಅಷ್ಟು, ಚಕ್ಲಿ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದು ಬಿಸಿ ಆಗಲಿ. ಅಲ್ಲಿವರೆಗೂ ನಾವು ಇದನ್ನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು
ಕಲಿಸ್ಕೊಂಡು ನಾವು ರೋಲ್ಗೆ ಹಾಕೋಣ. ಚಕ್ಲಿ ರೋಲ್ಗೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಪೆಪ್ಪರ್ ಬರುತ್ತಲ್ಲ, ಬ್ಲ್ಯಾಕ್ ಪೆಪ್ಪರು, ಅದನ್ನು ನೀವು ತರಿಯಾಗಿ ಕುಟ್ಕೊಂಬಿಟ್ಟು ಅದನ್ನು ಹಾಕ್ಕೋಬೋದು. ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಕುಟ್ಕೊಂಡ್ರೆ ಸಾಕು. ನಾನು ಈ ಥರ ಚಕ್ಲಿ ರೋಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಟಾರ್ ಇರೋವಂಥ ಒಂದು ಪ್ಲೇಟ್, ಸ್ಟೀಲ್ ಪ್ಲೇಟ್, ಅದ್ರ ಜೊತೆಗೆ ಕೊಡ್ತಾರಲ್ಲ ಅದರಲ್ಲಿ 1 ಸ್ಟಾರ್ ಇರೋವಂಥ ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ. ಈ ಚಕ್ಲಿ ರೋಲ್ಗೆ ಸುತ್ತಲೂ ಎಣ್ಣೆ ಸವರ್ಕೊಂಬಿಡೋಣ. ಅಕ್ಕಿ ಹಿಟ್ಟು ಅದಕ್ಕೆ ಅಂಟ್ಕೊಳಲ್ಲ ಈ ಎಣ್ಣೆ ಸವರೋದ್ರಿಂದ. ಪ್ಲೇಟ್ಗೆ ಮತ್ತು ರೋಲ್ಗೂ ಎರಡಕ್ಕೂ ಸೇರಿ ಎಣ್ಣೆ ಸವರ್ಕೊತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟನ್ನು ಇದರಲ್ಲಿ ಹಾಕಿ ಸ್ವಲ್ಪನೂ ಗ್ಯಾಪ್ ಬರ್ದಿರಂಗೆ ಪ್ರೆಸ್ ಮಾಡ್ಕೋಬೇಕು. ನೋಡಿ ಹಿಂಗೆ ಸ್ವಲ್ಪ ಹಿಡಿಸುತ್ತೆ, ಅಷ್ಟು ಹಾಕಿ ಗ್ಯಾಪ್ ಬರ್ದಿರಂಗೆ ಪ್ರೆಸ್ ಮಾಡಿಬಿಡಿ. ಈಗ ಇದಕ್ಕೆ ಮುಚ್ಚಳ ಹಾಕ್ಬಿಡೋಣ. ನಿಮ್ಮ ಹತ್ರ ಗನ್ನದು ಸ್ಟೀಲ್ದಿದ್ದರೆ ಗನ್ನಲ್ಲಿ ಬರುತ್ತಲ್ಲ ಈಗ ಚಕ್ಲಿದು, ಅದು ಸ್ಟೀಲಲ್ಲಿ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಾಲರ ಬಂದು ದೊಡ್ಡ ಜಾಲರದ್ದು ತೊಗೊಂಡಿದ್ದೀನಿ. ಅದ್ರ ಮೇಲೆ ಹಾಕಿ ತೋರಿಸ್ತೀನಿ ಚಕ್ಲಿ ಹೆಂಗೆ ಹಾಕೋದು ಅಂತ. ನೋಡಿ ಈ ಥರ ದೊಡ್ಡ ಚಕ್ಲಿ ಹಾಕಬೇಕು ಅಂದಾಗ ಈ ಥರ 2 ಥರನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸೌಟಲ್ಲೇ ಹೆಂಗೆ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡ್ರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಹಿಂಗೆ ಈಸಿ ಅನಿಸುತ್ತೆ. ಈ ಮೆಥಡ್ ಯೂಸ್ ಮಾಡಿ ಸೌಟಲ್ಲೇ ಮೇಲೆ ಹಾಕ್ಬಿಟ್ಟು ಹಾಕೋದು ಈಸಿ. ಬೇರೆ ಚಕ್ಲಿಗೆ ಕಂಪೇರ್ ಮಾಡಿದ್ರೆ ಈ ಹೆಸರುಬೇಳೆ ಚಕ್ಲಿ ತುಂಬಾ ಬೇಗ ಆಗುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೇಗನೆ ಆಗಲೇ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ. ಬಬಲ್ಸ್ ಕಮ್ಮಿ ಆಗ್ತಾಯಿದೆ ಅಂದರೆ ಇದಾಗಿದೆ ಅಂತ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಕೊಡ್ಬೋದು ಅಂದರೆ, ಚಕ್ಲಿ ಹಾಕಿದ ತಕ್ಷಣ ತಿರ್ಗ್ಸೋಕ್ಕೆ ಹೋಗಬೇಡಿ, ಅದು ಮುರಿದೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಹಿಂಗೆ ಎತ್ತಿಬಿಡ್ಬೇಕಷ್ಟೆ, ತಿರ್ಗ್ಸೋಕ್ಕೆ ಹೋಗಬಾರ್ದು. ಅವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ತಿರ್ಗ್ಸೋಕ್ಕೆ ಹೋದಾಗ ಅದು ಮುರಿದೋಗ್ಬಿಡುತ್ತೆ. ಇನ್ನೊಂದು ಈ ಥರನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. ಸ್ಟಾರ್ಟಿಂಗ್ ಅಂತೂ ಕಲಿಯೋರಿಗಂತೂ ತುಂಬ ಈಸಿ ಅನ್ಬೋದು ಈ ಮೆಥಡು. ಡೈರೆಕ್ಟಾಗಿ ಹಾಕಕ್ಕೆ ಬರ್ದಿರೋ ಇರೋರು ಈ ಥರ ಸೌಟಲ್ಲಿ ಹಾಕ್ಬಿಡಿ. ಪೇಪರಲ್ಲಿ ಇಲ್ಲ ಅಂದರೆ ಇದು ಬರುತ್ತಲ್ಲ ಇವಾಗ ಹೋಳಿಗೆ ಶೀಟು ಅಂತ, ಅದರಲ್ಲೆಲ್ಲ ಹಾಕಿದ್ರು ಎತ್ತಾಕಕ್ಕೆ ಹೋದಾಗ ಮುರಿದೋಗ್ಬಿಡುತ್ತೆ. ಈ ಥರ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ನೋಡಿ ಹಿಂಗೆ ಹಾಕೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಹಾಕ್ಬಿಡ್ಬೋದು. ಆಮೇಲೆ ಹೆಸರುಬೇಳೆದು ಬೇಗ ಆಗಿಬಿಡುತ್ತೆ, ಬೇರೆ ಚಕ್ಲಿ ಥರ ಅಲ್ಲ ಇದು. ನೋಡಿ ಆಗಿದೆ, ಆಗಲೇ ತೆಗಿಯೋಣ. ಇದು ಚಿಕ್ಕ ಚಕ್ಲಿ ಬೇಕು ಅಂದ್ರೂ ಹಾಕ್ಕೋಬೋದು. ನಾವು ಅಗಲವಾಗಿ ಹಾಕೋದನ್ನೇ ಚಿಕ್ಕದಾಗಿ ಹಾಕಿಬಿಟ್ರೆ ಚಿಕ್ಕದು ಚಕ್ಲಿ ಥರ ಆಗುತ್ತೆ. ಈಗ ನಾನು ಡೈರೆಕ್ಟ್ ಹಂಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ವಿತಿನ್ ಸೆಕೆಂಡ್ಸಲ್ಲಿ ಆಗಿಬಿಡುತ್ತೆ ಇದು ಹೆಸರುಬೇಳೆಯಲ್ಲಿ ಮಾಡೋವಂಥ ಚಕ್ಲಿ. ಇದರಲ್ಲಿ ಕೋಡುಬಳೆ ಮಾಡ್ಕೋಬೋದು, ನಿಪ್ಪಟ್ಟು ಮಾಡ್ಬೋದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೋಬೋದು. ಚಕ್ಲಿ ಹಿಟ್ಟಲ್ಲಿ ಮುರುಕು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಎಲ್ಲ ಒಂದೊಂದೇ ಮಾಡಿ ಹಾಕ್ತೀನಿ. ನೋಡಿ ನೋಡೋಕ್ಕೂ ಕಲರ್ ಎಷ್ಟು ಚೆನ್ನಾಗಿದೆ. ನಾನು ಚಿಲ್ಲಿ ಪೌಡರ್ ಬಳಸಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಹಾಕಿದ್ದೀನಿ. ನೋಡಿ ಈ ಥರನೇ ಎಲ್ಲ ನಾನು ಮಾಡಿಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೂರ್ತಿ ಚಕ್ಲಿ ರೆಡಿಯಾಗಿದೆ. ಹೆಸರುಬೇಳೆಯಲ್ಲಿ ಮಾಡಿರೋಂಥ ಆರೋಗ್ಯಕರವಾದ ಚಕ್ಲಿ ಅನ್ಬೋದು ಇದು. ಎಣ್ಣೆ ಜಾಸ್ತಿ ಬಳಸೋದಿಲ್ಲ, ಸೋಡಾ ಹಾಕಿಲ್ಲ. ಮನೆಯಲ್ಲೇ ಮಾಡಿರೋಂಥ ಚಕ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಶ್ರೇಷ್ಠ ಅಂತ ಹೇಳ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಮಳೆಗೆ ಚಳಿಗೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಹೇಳ್ತಿರ್ತಾರಲ್ಲ, ಈ ಥರ ಮನೆಯಲ್ಲೇ ಮಾಡಿಕೊಟ್ಟಿರೋದು ಕೊಟ್ಟರೆ ಅವ್ರು ಭಾಳ ಖುಷಿಯಾಗಿ ತಿಂತಾರೆ. ನೋಡಿ ಹಿಂಗೆ ಕಟ್ ಮಾಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಚಕ್ಲಿ. ಮತ್ತು ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿ ಚಕ್ಲಿ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಬಿಳಿ ಎಳ್ಳು ಹಾಕ್ಕೊಂಡು ಕಲರ್ಫುಲ್ಲಾಗಿ ಮಾಡ್ಕೊಂಡು ಚಕ್ಲಿ ಮಾಡ್ಬೋದು. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ಹೆಸರುಬೇಳೆ ಚಕ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ
ರಿಪ್ಲೈ ಹಾಕೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.